ಬನ್ನಿ ಕೃಷ್ಣಪ್ಪ, ಬನ್ನಿ ಕೃಷ್ಣಪ್ಪರ, ಕಿರಣ್ ಬನ್ನಿ, ಬನ್ನಿ ಕಿರಣ್, ಬನ್ನಿ. ಸರ್ ಹಿಂಗೆ ಇಟ್ಕೊಳ್ಳಿ, ಈ ಕಡೆ ತಿರ್ಕೊಳ್ಳಿ ಸರ್, ಇಟ್ಕೊಳ್ಳಿ, ಈ ಕಡೆ ತಿರ್ಕೊಳ್ಳಿ, ಇಲ್ಲಿ ನೋಡಿ, ಈ ಕಡೆ ನೋಡಿ ಸರ್. ಹಾಂ, ಭಾಸ್ಕರ್. ಮಂಡ್ಯ ಶೂಟಿಂಗ್ ಅಕಾಡೆಮಿಯ ವತಿಯಿಂದ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಪ್ರಶಾಂತ್ ಗುರೂಜಿಯವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರ ಮತ್ತು ಸನ್ಮಿತ್ರರೂ ಆಗಿರುವಂಥ ಡಾಕ್ಟರ್ ಎನ್ ಪ್ರಕಾಶ್ ಗೌಡ್ರವರೇ, ಹಾಗೂ ಅಡಿಷನಲ್ ಎಸ್ ಪಿ ಗಂಗಾಧರ ಸ್ವಾಮಿಯವರೇ, ಮತ್ತು IMA ಅಧ್ಯಕ್ಷರಾಗಿರುವಂಥ ಮರಿಗೌಡ್ರವರೇ, ಮತ್ತು ಡಾಕ್ಟರ್ ನಂದೀಶ್ ಅವರೇ, ವಿನಯ್ ಅವರೇ, ಡಾಕ್ಟರ್ ಮಹೇಶ್ ಅವರೇ, ಮತ್ತು ಮಹೇಶ್ ಅವರ ತಾಯಿಯವರು ಕೂಡ ಇದ್ದಾರೆ, ಮತ್ತು ಎಲ್ಲ ಪ್ರೀತಿಯ ಹೃದಯ ಬಂಧುಗಳೇ. ಮಹೇಶ್ ಅವರು ಒಂದು ವಿನೂತನವಾದಂಥ ಮತ್ತು ಒಳ್ಳೆಯ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳಿಗೆ ಬಹಳ ಉಪಯುಕ್ತವಾಗುವಂಥ ಒಂದು ಕಾರ್ಯ. ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸಿ, ಅವರ ಆಸಕ್ತಿಯನ್ನು ಗುರುತಿಸಿ, ಚಿಕ್ಕಂದಿನಿಂದಲೇ ಅವರಿಗೆ ಯಾವ ವಲಯದಲ್ಲಿ ಆಸಕ್ತಿ ಇದೆ ಎಂದು ಗುರುತಿಸಿಕೊಂಡು ಆ ಪ್ರತಿಭೆಗೆ ಒಂದು ಸೂಕ್ತವಾದಂಥ ವೇದಿಕೆಯನ್ನು ದೊರಕಿಸ್ಕೊಡುವಂಥ ಕೆಲಸವನ್ನು ಮಹೇಶ್ ಅವರು ಮಾಡಿದ್ದಾರೆ. ಹಾಗಾಗಿ ಮಂಡ್ಯ ಶೂಟಿಂಗ್ ಅಕಾಡೆಮಿಯವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಪ್ರತಿಯೊಂದು ಮಗುವು ಕೂಡ ಹುಟ್ಟುತ್ತಾ ತನ್ನದೇ ಆದಂಥ ಪ್ರತಿಭೆಯನ್ನು ಹೊತ್ಕೊಂಡು ಈ ಪ್ರಪಂಚಕ್ಕೆ, ಈ ಭೂಮಿಗೆ ಬಂದಿರುತ್ತೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಆ ಪ್ರತಿಭೆಯನ್ನು ಸಕಾಲದಲ್ಲಿ ನಾವು ಗುರುತಿಸಲಿಕ್ಕೆ ವಿಫಲರಾಗ್ತೇವೆ. ಆದರೆ ಭಾಳಷ್ಟು ಮುಖ್ಯ, ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಇದೆ, ಯಾವ ಮಗುವಿನಲ್ಲಿ ಯಾವ ಆಸಕ್ತಿ ಇದೆ ಎಂದು ಗುರುತು ಮಾಡಿ ಅದಕ್ಕೆ ಒಂದು ಸಕಾಲದಲ್ಲಿ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿಸಿಕೊಡ್ತಕ್ಕಂಥದ್ದು ಬಹಳ ಅತಿ ಅವಶ್ಯಕ, ಅದರಲ್ಲೂ ಕೂಡ ಇವತ್ತಿನ ಸಮಾಜದಲ್ಲಿ. ಹಾಗಾಗಿ ಇವತ್ತು ಇದೇ ಪ್ರಪ್ರಥಮ ಬಾರಿಗೆ ಮಂಡ್ಯದಲ್ಲಿ ಏನು ಕ್ರೀಡೆಯ ಭಾಗವಾಗಿರ್ತಕ್ಕಂಥ ಒಂದು ಶೂಟಿಂಗ್ನ ಮಕ್ಕಳಿಗೋಸ್ಕರ ಮಾಡಿರೋಂಥದ್ದು ಭಾಳ ಸೂಕ್ತ ಆಗಿದೆ. ಹಾಗಾಗಿ ಮಕ್ಕಳು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕ್ರೀಡೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಕೂಡ ಈಗಾಗಲೇ ಮಾತನಾಡ್ತಿದ್ದೀವಿ, ಪ್ರಶಾಂತ್ ಗುರೂಜಿಯವರು, ಪ್ರಕಾಶ್ ಗೌಡರು ನಾವು ಮಾತನಾಡ್ತಾಯಿದ್ವಿ. ಸೊ ಶೂಟಿಂಗಲ್ಲಿ ಯಾರು ಸಕ್ಸಸ್ ಆಗ್ತಾರೆ ಅಂದರೆ, ಶೂಟಿಂಗ್ ಸಕ್ಸಸ್ ಆಗೋದು ಒಂದು ಏಮ್ ಇರಬೇಕು ಅಂತೇಳಿ, ನಿರ್ದಿಷ್ಟವಾದಂಥ ಗುರಿ ಇದ್ದರೆ ಮಾತ್ರ ಅದು ಶೂಟಿಂಗ್ನಲ್ಲಿ ಸಕ್ಸಸ್ ಆಗೋದು ಅಂತೇಳಿ. ಹಾಗಾಗಿ ಬದುಕಿನಲ್ಲೂ ಕೂಡ ಅದೇ ರೀತಿ ಒಂದು ಗುರಿ ಇರಬೇಕು. ಗುರಿ ಇಲ್ಲದ ಬದುಕು ಅದು ನಿರರ್ಥಕವಾಗಿರುತ್ತೆ. ಯಾವ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಗುರಿ ಇರೋದಿಲ್ಲ, ಹಾಗಾಗಿ ಆ ವ್ಯಕ್ತಿ ತನ್ನ ಜೀವನದ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ. ಹಾಗಾಗಿ ನಮ್ಮ ಬದುಕಿಗೆ ಹೋಲಿಕೆ ಮಾಡಿ ನೋಡಿಕೊಂಡಾಗ ಈಗ ಗುರಿ ಇಟ್ಕೊಂಡು
ನಾವು ಏಕಾಗ್ರತೆಯಿಂದ ಫೋಕಸ್ ಮಾಡಿ ಅದನ್ನು ಹೊಡೆದ್ರೆ ಮಾತ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲಿ. ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ, ನಮ್ಮ ಲೈಫಲ್ಲೂ ಕೂಡ ಏನಾದರೂ ಒಂದು ಗುರಿ ಇದ್ದರೆ ಮಾತ್ರ ನಾವು ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಮಕ್ಕಳಿಗೆ ಇದು ಭಾಳ ಉಪಯೋಗ ಆಗುತ್ತೆ. ಒಂದು ಭಾಳ ಮುಖ್ಯವಾಗಿ ಏನು ಈಗ ಶೂಟಿಂಗ್ ಟ್ರೈನಿಂಗನ್ನು ಕೊಡುವಂಥ ಸಂದರ್ಭದಲ್ಲಿ ಮಗು ಏನು ಗುರಿ ಇಟ್ಕೊಂಡು ಹೊಡಿಬೇಕು ಅಂತ ಅಂದ್ಕೊಂಡಿರುತ್ತೆ, ಅಲ್ಲಿ ಫೋಕಸ್ ಇದ್ದರೆ ಮಾತ್ರ, ಯಾರು ಕಲಿತಾರೆ ಅಂದರೆ ಫೋಕಸ್ ಇದ್ದರೆ ಮಾತ್ರ. ಜೀವನದಲ್ಲೂ ಫೋಕಸ್ ಇರಬೇಕು, ಅಲ್ಲೂ ಫೋಕಸ್ ಇರಬೇಕು. ಅಲ್ಲಿ ಫೋಕಸ್ ಇದ್ದರೆ ಮಾತ್ರ ತನ್ನ ಗುರಿಯನ್ನು ಇಟ್ಟು ಹೊಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನು ನಾವು ಚಿಕ್ಕ ಮಕ್ಕಳಿಂದಲೇ ಕಲಿಸ್ಬಿಟ್ರೆ ಲೈಫಲ್ಲಿ ಇದೊಂದು ಕ್ರೀಡೆ ಭಾಗವಾಗಿ ಕಲಿತು ತನ್ನ ಬದುಕಿನಲ್ಲೂ ಕೂಡ ತಮ್ಮ ಜೀವನವನ್ನು ಫೋಕಸ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದನೇ ಅಂಶವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದು ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎರಡೂ ಇರಬೇಕಿಲ್ಲಿ. ಮನಸ್ಸು ಏಕಾಗ್ರತವಾಗಿ ಇಟ್ಕೋಬೇಕಂದ್ರೆ, ಮನಸ್ಸು ಪರಿಶುದ್ಧವಾಗಿರಬೇಕಂದ್ರೆ ನಮ್ಮದು ಮೆಂಟಲ್ ಹೆಲ್ತ್ ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದು ಕೂಡ ಮಗುಗೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಫಿಸಿಕಲ್ ಹೆಲ್ತು ಮತ್ತು ಮೆಂಟಲ್ ಹೆಲ್ತ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋದ್ರಿಂದ ಒರಿಜಿನಲ್ ಅವರ ರಿಯಲ್ ಲೈಫಲ್ಲೂ ಕೂಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡನೇ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋದು. ಬಹಳ ಮುಖ್ಯವಾಗಿ ನನಗೆ ಈಗ ಉಳಿದಿದ್ದು ಅಂತ ಹೇಳಿದರೆ, ಈಗ ನಾವೇನು ಶೂಟಿಂಗಲ್ಲಿ ನಾವು ಎಕ್ಸ್ಪರ್ಟು ಅಲ್ಲ, ನಾವು ಮಾಡಿಲ್ಲ. ಬಹುಶಃ ನಮ್ಮ ಗಂಗಾಧರ ಸ್ವಾಮಿಯವರು ಹೊಡೆದಿರಬೇಕು. ಗುರಿ ಇಟ್ಟು ಪ್ರಕಾಶ್ ಗೌಡರು ಹೊಡೆದಿರ್ತಾರೆ, ಗುರಿ ಇಟ್ಟು ಹೊಡೆದಿರ್ತಾರೆ. ನಾವು ಯಾವುದು ವೆಪನ್ ಹಿಡ್ದಿಲ್ಲ. ಈ ವೆಪನ್ನನ್ನು ಹಿಡಿದು ಶೂಟಿಂಗ್ ಮಾಡಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟು ಟ್ರಿಗರನ್ನು ಹೊಡಿಬೇಕಾದ್ರೆ ಸುಮ್ಮನೆ ಹೊಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಅಲೈನ್ಮೆಂಟ್ ಪಾಯಿಂಟ್ ಅಂತ ಇರುತ್ತೆ. ಆ ಅಲೈನ್ಮೆಂಟ್ ಪಾಯಿಂಟನ್ನು ಸರಿಯಾಗಿ ಫಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಮೋಸ್ಟ್. ಯಾವ ಗುರಿ ಇಟ್ಟಿರ್ತಾರೆ ಆ ಗುರಿ ಹೊಡಿಬೇಕಂದ್ರೆ ಆ ಅಲೈನ್ಮೆಂಟ್ ಪಾಯಿಂಟ್ ಏನು ತುದಿನಲ್ಲಿ ಏನಿರುತ್ತೆ ಅಲೈನ್ ಸದಾ ನಾನು ಆರಾಧಿಸುವಂತಹ ಅವರ ಹೃದಯ ಸಂಪನ್ನತೆಯನ್ನು ನನ್ನ ಸ್ನೇಹಿತ ಪ್ರಕಾಶ್ ಗೌಡರವರು, DIG ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಂಗಳೂರು, ಹಾಗೂ ಉದ್ಘಾಟನೆ ಮಾಡಿದಂತಹ ನನ್ನ ಮತ್ತೋರ್ವ ಆಧ್ಯಾತ್ಮ ಸ್ನೇಹಿತ ಆತ್ಮಸಂಭೂತ ಡಾಕ್ಟರ್ ಕುಮಾರ್ IAS ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ. ಉಪಸ್ಥಿತಿ ಇರುವಂತಹ ಶ್ರೀ S. ಗಂಗಾಧರ ಸ್ವಾಮಿಯವರು, ಹಿರಿಯ ಸ್ನೇಹಿತರು, ಹಿಂದೆ ಕೂಡ ನೀಟಾಗಿ ಎಲ್ಲ ಫುಲ್ ಕವರ್ ಆಯಿತು. ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಂಡ್ಯ ಜಿಲ್ಲೆ. ಮುಖ್ಯ ಅತಿಥಿಗಳು ಡಾಕ್ಟರ್ TN ಮದಿಗೌಡ, ಅಧ್ಯಕ್ಷರು IMA ಮಂಡ್ಯ, ಮತ್ತು ಡಾಕ್ಟರ್ M. ವಿನಯ್, ಕಾರ್ಯದರ್ಶಿ IMA ಮಂಡ್ಯ. ಇಲ್ಲಿದ್ರೆ ಜೂಮ್ ಆಗೋರು ವಾಯ್ಸ್ ಬರೋಣ, ಯಾರು ಕಳಿಸ್ತೀರಿ ಈಗ ನೋಡಿ ಹಾಕ್ತೀನಿ ನೋಡಿ ನಾನು. ಮಾತೃಪಡಿಸುವಂಥ ನೇಮಮ್ಮ ನನ್ನ ಇಲ್ಲಿ ನಾನಾಗಲಿ ನನ್ನ ಸ್ನೇಹಿತ ಪ್ರಕಾಶ್ ಆಗಲಿ ಮುಂದೆಯವರು ಇದ್ರ ವಿಚಾರವಾಗಿ ಹೇಳುವಂಥದ್ದು ಏನೂ ಇಲ್ಲ. ಅವರು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಹೇಳಿಬಿಟ್ಟಿದ್ದಾರೆ. ಅವರು ಮಾತಾಡೋದ್ಮೇಲೆ ನಮ್ಗೆ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಇರ್ತಿಲ್ಲ. ಹಾಗೆ ಎಲ್ಲರೂ ಆಶೀರ್ವಚನ ಮಾಡಿ ಮಹೇಶ್ ಅವರಿಗೆ ಇದೊಂದು ಕಾರ್ಯ ಮಾಡುವಂಥ ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸಿ ಅನಂತರ ಧನ್ಯವಾದಗಳು. ಮಹೇಶ್ ಈ ಕಡೆ ಮಹೇಶ್. ಸನಿ ಬಾಬಣ್ಣ ಕೊಡಿ. ಮಹೇಶ್ ಈ ಕಡೆ ತಿರ್ಕೊಳ್ಳಿ. ಇಟ್ಕೊಳ್ಳಿ ಇಲ್ಲಿ ಬನ್ನಿ, ನಿಂತ್ಕೊಳ್ಳಿ ಸರ್. ನಿಂತ್ಕೊಳ್ಳಿ ಸಾಕು. ಈಗ ಎಲ್ಲ ರೆಡಿ ಮಾಡ್ಕೊಡ್ತಾ. ಮಹೇಶ್ ಅಲ್ಲೇ ನಿಂತ್ಕೊಳ್ಳಿ, ಅಲ್ಲಿ ನಿಂತ್ಕೊಳ್ಳಿ ಅಲ್ಲ. ನೀವು ಮಹೇಶ್
ಮಹೇಶ್ ಅಲ್ಲಿಗೆ ಹೋಗ್ರಿ ಜಾಗದ ಅಲ್ಲಿ ಸರಿ ಇಲ್ಲಿ ನೋಡಿ ಕೃಷ್ಣಪ್ಪರು ಮುಂದಕ್ಕೆ ಬನ್ನಿ, ಡಾಕ್ಟ್ರು ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಮಹೇಶ್ ಅಲ್ಲೇ ನಿಂತ್ಕೊಳ್ಳಿ. ಮಹೇಶ್ ಬನ್ನಿ ಸರ್ ಇಲ್ಲಿಂದ ನೋಡಿ ಬಾಬಣ್ಣ ಮುಂದಕ್ಕೆ ಬನ್ನಿ. ಇಲ್ಲಿ ನೋಡಿ ಅಲ್ಲೇ ನಿಂತ್ಕೊಳ್ಳಿ ಹಂಗೇನೆ ಮಹೇಶ್ ಕೊಡಿ ಅವ್ರ ಅಲ್ಲ ಹತ್ರದಲ್ಲ. ಇಲ್ಲಿ ನೋಡಿ ಮಹೇಶ್ ಸರ್ ಜಿಲ್ಲಾಧಿಕಾರಿಗಳು ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಕುಮಾರ್ ಅವರೇ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸ್ನೇಹಿತರಾದಂಥ ಪ್ರಶಾಂತ್ ಗುರುಜಿರಿ ಅವರೇ, ಮಾತೃಶ್ರೀಯವರಾದ ನೇಮಂಬರ್ ಅವರೇ, ಡಾಕ್ಟರ್ ಮರಿಗೌಡರವರೇ, ಅಡಿಷನಲ್ ಎಸ್ಪಿ ಅವರಾದಂಥ ಗಂಗಾಧರ ಸ್ವಾಮಿರವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಪೋಷಕ ಮಿತ್ರರೇ, ಸ್ನೇಹಿತರೇ, ಗುರು ಹಿರಿಯರೇ ಹಾಗೂ ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳೇ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಸಂಸ್ಥೆಯ ಉದ್ಘಾಟನೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯವನ್ನು ಪಡ್ತೇನೆ. ಯಾಕೆಂದರೆ ಮಕ್ಕಳಿಗೆ ಒಂದು ಉತ್ತಮವಾದಂಥ ಕ್ರೀಡಾ ಕೌಶಲ್ಯವನ್ನು ಬೆಳೆಸುವಂಥ ದಿಕ್ಕಿನಲ್ಲಿ ನಮ್ಮ ಮಹೇಶ್ ಅವರ ಮುಂದಾಳತ್ವದಲ್ಲಿ ಅವರ ಕಲ್ಪನೆಯ ಕೂಸಾಗಿ ಒಂದು ಮಂಡ್ಯ ಶೂಟಿಂಗ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗಿದೆ. ಬಹುಶಃ ತಮ್ಮೆಲ್ಲರೂ ತಿಳಿದಿರುವ ಹಾಗೆ ಇವತ್ತು ಕ್ರೀಡೆಗೆ ನಾವು ಮಹತ್ವವಾದಂಥ ಒಂದು ಆದ್ಯತೆಯನ್ನು ನಾವು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೇಳಬೇಕು ಅನ್ನೋದಾದರೆ ಇವತ್ತು ಜಿಲ್ಲಾ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ಹಾಗೆಯೇ ಒಲಿಂಪಿಕ್ನಲ್ಲೂ ಕೂಡ ಈ ಒಂದು ಶೂಟಿಂಗ್ಗೆ ಅವಕಾಶಗಳಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಮ್ಮ ಮಕ್ಕಳು ಇಂಥ ಒಂದು ಅವಕಾಶವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ತರಬೇತಿಯನ್ನು ಪಡೆದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸುವಂಥ ದಿಕ್ಕಿನಲ್ಲಿ ಅವರು ತರಬೇತಿಯನ್ನು ಪಡೆದುಕೊಳ್ಳಿ, ಈ ಸಂಸ್ಥೆಯ ಸದುಪಯೋಗವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಗರಿಕರು ಕೂಡ ಪಡೆದುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದಂಥ ಮಹೇಶ್ ಅವರಿಗೆ ಮತ್ತು ಅವರ ಎಲ್ಲ ತಂಡದವರಿಗೆ ಶುಭವನ್ನು ಕೋರಿ ಈ ಸಂಸ್ಥೆ ಯಶಸ್ವಿಯಾಗಿ ನಡೀಲಿ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊಬೈಲ್ ಸರ್ ಮೊಬೈಲ್ ಸರ್ ಸರ್ ಸ್ವಲ್ಪ ಈಗ ಹೇಳ್ಕೊಡ್ತೀನಿ ಇಟ್ಕೊತೀರಾ ಈ ಥರ ಆ ಕಡೆ ನನಗೆ ಸ್ವಲ್ಪ ಕಾಲ ಹೀಗೆ ಕಾಲ ಸ್ವಲ್ಪ ಇದನ್ನು ಹಿಂಗೆ ಇಟ್ಕೊಂಡು ಇದೆ ನೋಡಿ ಇಲ್ಲಿ ಕೊಡಿ ನೋಡಿ ಇಡಕ್ಕಾಗತ್ತೆ ನೋಡಿ ಹಿಡಿಬೋದಾ ಕಾಣಿಸ್ತಿದೆ ವೀಟ್ ಇದೆಯಾ ಅದು ಬೇರೆ ಬೇರೆ ಶೋಲ್ಡರ್ ಮೇಲೆ ಹೋಗಿಲ್ಲ ಇದೆಯಾ ಇದೆಯಾ ನೋಡ್ತೀರಾ ಕೆನ್ನೆಗೆ ಇಲ್ಲಿ ನೋಡಿ ಇದು ಕಾಣಿಸ್ತಾ ಇದೆಯಾ ಇಲ್ಲಿ ಕಾಣಿಸ್ತಾ ಇದೆಯಾ ಅದು ಕಾಣಿಸ್ತಾ ಇದೆಯಾ ಹೊಡಿತೀರಾ ಈಗ ಕೈ
ಮತ್ತೆ ಇಡಬಾರ್ದು. ಯಾವ ಹೊಡಿಬೇಕು ಅಂತ ತಾವಾಗ ಮಾತ್ರ ಮಾಡಬೇಕು, ಇಲ್ಲಾಂದರೆ ಗುಂಡು. ಸ್ಟಾರ್ಟ್ ಮಾಡ್ತಾನೆ ಚಿಕ್ಕದಿಲ್ವ ನಿಂದಲೇ ಸ್ವಲ್ಪ ನಿಂದನ್ನು ತಗೋಬೇಕು. ಇಲ್ಲಿ ಕೈ ಹಾಕ್ಬೇಕು, ಸೇಫ್ಟಿ ಇಲ್ಲ. ಪೊಲೀಸರಿಗೆ ತಮಗೆ ಕೈ ಹಾಕ್ಬೇಕು, ಮೊದಲೇ ಆಗಬಾರ್ದು. ಕೈ ಹಾಕ್ಬೇಕು. ಮೊದಲು ಅಲೈನ್ಮೆಂಟ್ ಫಿಕ್ಸ್ ನೋಡು, ಅಲ್ಲೇ ಮಹೇಶ್ ಸರ್ ಕಾಮನ್ ಮ್ಯಾನ್ ಸರ್ ಇರಿ ಇರು. ನಮಗೆಲ್ಲ ನಮ್ಮ ಸೀನಿಯರ್ ಅಂಕಲ್ ಸರ್ ಎಲ್ಲರೂ ನಿನಗೆ ಇದು ಕೊಡ್ತೀನಿ. ನೋಡಿ ಇದು ಕರೆಕ್ಟ್ ಇದೆ. ಗುರುಜಿ ಅವರು ಅವರು ಇಲ್ಲಿ ಇಲ್ಲಿ ಇಡ್ತೀನಿ. ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಮಾಡಿ ಅಡಿಗೆಯವರು ಇಲ್ಲಿ ಇಲ್ಲಿ ಎಳಿಬೇಕು ಜೋರಾಗಿ ಊಟ ಮಾಡಿ. ಈಗ ಇನ್ನೂ ನೀನು ಏನು ಮಾಡಿಲ್ಲ ನೀನು ಮಾಡ್ಕೊ ಓಯ್ ಹೊಡೆದಿದ್ದಾನೆ ಬಾಸ್ ಹಾಂ ಹೊಡೆದಿದ್ದಾನೆ ಕರ್ಸ್ಬಿಟ್ಟು ನೋಡ್ಸಿ ಎಲ್ಲೋ ನನಗೆ ಆಪೋಸಿಟ್ ನೋಡಿ. ಈ ಕೈ ಆಗಲ್ಲ ಮಾಮೂಲಿ ಇಲ್ಲ ಸ್ಟ್ರೈಟ್ ಇದೆ, ಸ್ಟ್ರೈಟ್ ಇದೆ ಇರಿ. ಇದು ಕೈ ಹಾಂ ಸರ್, ಈ ಕೈ ಮಾತ್ರ ಈ ವಿರುದ್ಧದಲ್ಲಿ ಇದನ್ನು ಪ್ರೆಸ್ ಮಾಡಬೇಕು. ಈಗ ಇದಕ್ಕೆ ಇಲ್ಲಿ ರೌಂಡ್ ಈ ರೌಂಡಿಂದ ಈ ರೌಂಡಿಂದ ಅಲ್ಲಿ ರೌಂಡ್ ಕಾಣಿಸ್ತಿದೆಯಾ ಏನು ಟಾರ್ಗೆಟ್ ಏನು ಇಲ್ಲ ಒಂದು ನೋಡಾಗಿದೆ ಸರ್. ಈಗ ಸರಿ, ಈಗ ಸಣ್ಣ ಸಣ್ಣ ಹಾಕ್ಬಿಟ್ಟು ಇದು ಫ್ರೇಮ್ ಹಾಕ್ಬಿಟ್ಟು ಸೈಡ್ ಟಾರ್ಗೆಟ್ ಹಾಕ್ಬಿಟ್ಟಿದ್ದಾರೆ ಸರ್ ನಿಮ್ಮ ಮಗ ಸ್ವಲ್ಪ ಸೊ ಟಾಯ್ಲೆಟ್ ಒಳಗಡೆ ಇದ್ದೀನಿ. ಸ್ಪಾಟ್ ಬಿಡಿ ಸರ್ ನೀವು ಸೈನ್ ಮಾಡಬೇಕು. ಇಲ್ಲ ಇದನ್ನು ಫ್ರೇಮ್ ಹಾಕಿರ್ತೀನಿ ಸರ್. ಹೌದಾ? ಥ್ಯಾಂಕ್ ಯು. ಆ ಮಗಂದು ಒಂದು ಹಾಕ್ತೀವಿ ಸೈನು ಅದು ಆಗ್ತೀನಿ ಸರ್. ಹಿಂಗೆ ಹಾಕ್ಬಿಡ ಸೈನು ಅದು ಬರುತ್ತೆ ರೆಗ್ಯುಲರ್ ರಿಹರ್ಸಲ್ ಇರ್ತಾ ಸರ್ ನಿಮಗೆ ಹಾಂ ಮಾಡ್ತಾರೆ ಇನ್ನೂ ಆಗ್ತೀನಿ. ಟೆಂಚರ್ ತಗೊಂಡು
ಬಿದ್ದಿದೆ ಅಲ್ವಾ ಇನ್ನೂ ಬಿದ್ದಿದೆ ಇಲ್ಲ 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 ಅಂದರೆ ಏನು ಸ್ವಲ್ಪ ಇಟ್ಕೊಂಡು ಅವ್ರು ಹೆಂಗೆ ಎಲ್ಲ ಇಲ್ಲ ಪಿಸ್ತಲ್ ಬೇರೆ ಕಡೆ ಇಲ್ಲ ತಿಳ್ಕೊಂಡು ಬೇರೆಲ್ಲ ಆ ಕಡೆ ಮಾಡ ಆಟ ಆಡ್ತಾರೆ ನೋಡು ಮಾಡ್ತಾರೆ ಚಿಕ್ಕದು ಬೇರೆ ಗ್ಯಾಸ್ ಈ ಕಡೆ ಒಂದು ಸೆಕೆಂಡ್ ಬಾ ಬಾ ಇಲ್ಲೇ ಇಲ್ಲ ಮಾತಾಡೋ ನಾ ಹೇಳ್ತೀನಿ ಪುಡ ಇಟ್ಟು ಇದಕ್ಕೆ ಬಿಳಿಗಳು ಅಲ್ಲಲ್ಲಿ ನೀವು ನಿಮ್ದಕ್ಕಿಂತ ಅವ್ರದ್ದು ನೋಡ್ತಾ ಇದ್ದೀರಿ ಅಣ್ಣ ಇದೆ ಬಂದ್ಬಿಡಿ ಸರ್ ಒಂದು ನಿಮಿಷ ಹಾಗೇ ರೀ ಅಣ್ಣ ಹಿಂದೆ ಬನ್ನಿ ಹಾಂ ಮಾತಾಡಿ ಮಾತಾಡಿ ಪಾಪು ಪಾಪು ಮಂಡ್ಯದಲ್ಲಿ ಒಂದು ಶುಭ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಶೂಟಿಂಗ್ ಕ್ರೀಡಾ ಕ್ಷೇತ್ರದಲ್ಲಿ ಒಲಿಂಪಿಕ್ ಹೋಗೋದಕ್ಕೆ ಒಂದು ಪ್ರಾರಂಭದ ಮೆಟ್ಟಿಲನ್ನು ಇಲ್ಲಿ ಶುರು ಮಾಡಿದ್ದೀವಿ 9 ವರ್ಷದ ಮೇಲ್ಪಟ್ಟ ಎಲ್ಲರೂ ಇದಕ್ಕೆ ಲಿಂಗಭೇದ ಇಲ್ಲ, ಹೆಣ್ಣಿರ್ಬೋದು ಗಂಡಿರ್ಬೋದು, ಮಕ್ಕಳಿರ್ಬೋದು, ವಯಸ್ಸಾಗಿರೋರು 11 ವರ್ಷದ ಮೇಲ್ಪಟ್ಟ ಎಲ್ಲರೂ ಕೂಡ ಒಲಿಂಪಿಕ್ ಹೋಗೋದಕ್ಕೆ ಒಂದು ಸುವರ್ಣಾವಕಾಶವನ್ನು ಮಂಡ್ಯ ಜನತೆಗೆ ಇದರ ಸದುಪಯೋಗಪಡಿಸ್ಬೋದು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಬತ್ತ ಅಲ್ಲೇ ನಿಂತ್ಕೊಂಡು ಮ್ಯಾಚ್ ನೀವು ಅಲ್ಲೇ ನಿಂತ್ಕೊಳ್ಳಿ, ನೀವು ಹಿಂದೇನು ತೊಂದರೆ ಇಲ್ಲ. ನೀವು ಹಂಗೆ ಮೂವ್ ಆಯ್ತಾ ಇರ್ಬೋದು, ಬೇಕಾರೆ ಮಾತಾಡ್ಕೋಬೇಕಾದ್ರೆ ಮೂವ್ ಆಯ್ತಾ ಇರ್ಬೋದು ನೀವು. ಮಂಡ್ಯ ಜಿಲ್ಲೆಗೆ ಇದು ಮೊಟ್ಟ ಮೊದಲ ಒಂದು ಶೂಟಿಂಗ್ ರೇಂಜು. ಹಾಂ ಕ್ರೀಡೆ ಯಾರು ಬರೀ ಪೊಲೀಸರು ಬಿಟ್ಟರೆ ಕರೀ ಯಾರು ಯೂಸ್ ಮಾಡ್ತಾರೆ. ಈಗ ಶಿವಸುದ್ದಿ ಏನಪ್ಪ ಅಂದರೆ ಎಲ್ಲ ನಾಗರಿಕರು ಕೂಡ ಇದನ್ನು ಈ ಕ್ರೀಡೆಯಲ್ಲಿ ಬರ್ಬೋದು, ಭಾಗವಹಿಸ್ಬೋದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪದಕವನ್ನು ಗೆಲ್ಲುವ ಒಂದು ಅವಕಾಶ ಇದೆ. ನಮ್ಮ ಜಿಲ್ಲೆಗೆ ಇದು ಮೊಟ್ಟ ಮೊದಲೇ ಇರೋದ್ರಿಂದ ಇದನ್ನು ಸದುಪಯೋಗ ಮಾಡಿಕೊಂಡು ಮಂಡ್ಯ ಜಿಲ್ಲೆ ಜನತೆ ಯೂಸ್ ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ.